ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಕನ್ಯಾಸ್ವಾಮಿ ಅಂದರೆ ಯಾರು, ಕನ್ಯಾಸ್ವಾಮಿಗೆ ಯಾರಿಗೆ ನಾವು ಕನ್ಯಾಸ್ವಾಮಿ ಅಂತ ಕರಿತೀವಿ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಅಯ್ಯಪ್ಪ ಮಾಲಾಧಾರಿಗಳು, ನಿಮ್ಮಲ್ಲಿ ಮಾಲೆ ಹಾಕಿರ್ತಕ್ಕಂಥವ್ರು ಇವಾಗಿಂದ ಅಯ್ಯಪ್ಪನ ಸ್ಮರಣೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮಲ್ಲಿ ಏನಾದರೂ ಪಡಿಪೂಜೆ ಅನ್ನ ಸಂತರ್ಪಣೆ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ತಿಳಿಸೋದನ್ನು ಮರಿಬೇಡಿ. ನಾವು ಅದನ್ನು ನಮ್ಮ ಚಾನಲಲ್ಲಿ ಹೇಳ್ತೀವಿ. ಇದರಿಂದ ಪೂಜೆಯಲ್ಲಿ ಭಾಗವಹಿಸ್ತಕ್ಕಂಥ ಸ್ವಾಮಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನದೊಂದು ಕಳಕಳೆಯ ಮನವಿ. ಸೊ ಈಗ ಅಯ್ಯಪ್ಪನ ಪಾದಚರಣಗಳಿಗೆ ಸ್ಮರಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಂತ ಹೇಳಿದರೆ, ಕನ್ಯಾಸ್ವಾಮಿ ಅಂತ ನಾವು ಯಾರಿಗೆ ಕರಿತೀವಿ? ಕನ್ಯಾಸ್ವಾಮಿಯ ಪಾತ್ರ ಬಂದು ಅಯ್ಯಪ್ಪನ ಮಾಲೆ ಹಾಕುವರಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಅದು ಏನಕ್ಕೆ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕನ್ಯಾಸ್ವಾಮಿ ಅಂತ ಹೇಳಿದರೆ, ಯಾರು ಅಯ್ಯಪ್ಪನ ದರ್ಶನ ಪಡೀಲಿಕ್ಕೆ ಮೊದಲನೇ ವರ್ಷ ಮಾಲೆ ಹಾಕಿರ್ತಾರಲ್ವ, 41 ದಿನಗಳ ವ್ರತಾಚರಣೆಯನ್ನು ಕೈಗೊಂಡು ಅವರು ಮೊದಲ ವರ್ಷ ಮಾಲೆ ಹಾಕಿರ್ತಾರೆ. ಅವರಿಗೆ ಯಾವುದೇ ರೀತಿಯ ಒಂದು ಕಟ್ಟುನಿಟ್ಟು ಅದು ಏನೂ ಗೊತ್ತಿರೋದಿಲ್ಲ. ಗುರುಸ್ವಾಮಿಗಳಾದಂಥವರು ಅವರಿಗೆ ನೀನು ಹೀಗೆ ಇರಬೇಕು ಅಂತ ಹೇಳಿಬಿಟ್ಟು, ಕನ್ಯಾಸ್ವಾಮಿ ಹೌದು ನಾನು ಈ ವರ್ಷ ಮೊದಲನೇ ವರ್ಷ ನಾನು ಮಾಲೆ ಹಾಕಿದ್ದೀನಿ, ಅಯ್ಯಪ್ಪನ ದರ್ಶನ ಪಡೆಯಬೇಕು ಅಂತೇಳಿ ತುಂಬ ಕಾತುರದಿಂದ ಆ ವ್ರತಾಚರಣೆಯನ್ನು ಮಾಡ್ತಾರಲ್ವ, ಅವರಿಗೆ ಕನ್ಯಾಸ್ವಾಮಿ. ಮೊದಲ ವರ್ಷ ಅಯ್ಯಪ್ಪನ ದರ್ಶನ ಪಡ್ಕೊಂತಕ್ಕಂಥ ಸ್ವಾಮಿಗೆ ನಾವು ಕನ್ಯಾಸ್ವಾಮಿ ಅಂತ ಕರಿತೀವಿ. ಇವರು ಬಂದು ತುಂಬ ಸರಳತೆಯಿಂದ ಇರಬೇಕು ಮತ್ತು ಈ ಸಸ್ಯಾಹಾರವನ್ನೇ ಊಟ ಮಾಡಬೇಕು. ಯಾವುದೇ ರೀತಿಯ ನಾನ್ ವೆಜ್ ಆ ಥರದನ್ನು ಊಟ ಮಾಡುವಂತಿಲ್ಲ. ಮಾಲೆ ಹಾಕಿರುವ ಎಲ್ಲ ಸ್ವಾಮಿಗಳು ಅಷ್ಟೇ, ಕನ್ಯಾಸ್ವಾಮಿ ಅಂತಲೇ ಎಲ್ಲ ಸ್ವಾಮಿಗಳು ಅಷ್ಟೇ. ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ತಿನ್ನೋದಿಲ್ಲ ಮಾಲೆ ಹಾಕಿರ್ತಕ್ಕಂಥ ಸ್ವಾಮಿಗಳು. ಮತ್ತು ಈ ಒಂದು ಬೆಳಗ್ಗೆ ಮತ್ತು ಸಂಜೆ 2 ಸಲ ಅವರು ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆಯನ್ನು ಮಾಡ್ತಾರೆ. ಇದಾದ ನಂತರ ಅವರು ಕಾಲಿಗೆ ಪಾದರಕ್ಷೆಯನ್ನು ಧರಿಸುವುದಿಲ್ಲ ಮತ್ತು ಕಟಿಂಗ್ ಮಾಡಿಸುವುದಿಲ್ಲ. ಸೊ ಅಂದರೆ ದೇಹವನ್ನು ಶುಚಿಯಾಗಿಡ್ತಾರೆ. ಮಾಲೆ ಹಾಕೋದಕ್ಕಿಂತ ಮುಂಚೆನೇ ಅವರು ಕಟಿಂಗ್ ಇದೆಲ್ಲ ಮಾಡಿಸ್ಕೊಂಡಿರ್ತಾರೆ. ಮಾಲೆ ಹಾಕಿದ್ಮೇಲೆ ದೇಹವನ್ನು ಶುಚಿಯಾಗಿಟ್ಟು ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡು ಸೊ ನನ್ನ ಅಯ್ಯಪ್ಪನ ದರ್ಶನವನ್ನು ಮಾಡಬೇಕು ಅನ್ನೋ ಒಂದು ಕಾತುರದಲ್ಲಿ ಕಾಯ್ತಾ ಇರ್ತಾರೆ. ಆಮೇಲೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಿದ್ರೆ ಇಲ್ವಾ ಗೊತ್ತಿಲ್ಲ, ಯಾರು ಈ ಕನ್ಯಾಸ್ವಾಮಿಯನ್ನು ಕರೆದುಕೊಂಡು ಬೆಟ್ಟ ಹತ್ತುತ್ತಾರಲ್ಲ ಅಂಥ ಸ್ವಾಮಿಗಳಿಗೆ ಅಯ್ಯಪ್ಪನ ದರ್ಶನ ಬೇಗ ಆಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಇದು ನಾನು ಹೇಳೋದಲ್ಲ, ಇದು ನಡೆದುಕೊಂಡು ಬಂದಿರೋದೇ ಹಾಗೆ. ಮತ್ತು ಯಾರೇ ಮಾಲೆ ಎಷ್ಟು ವರ್ಷದಿಂದ ಹಾಕ್ತಾ ಬಂದಿದ್ದಾರೆ ಅಂತ ಹೇಳಿದರೆ, ಅವ್ರ ಅಯ್ಯಪ್ಪನಿಗೆ ನಾನು ಕನ್ಯಾಸ್ವಾಮಿ ಅಂತ ಮನಸ್ಸಿನಲ್ಲಿ ಸ್ಮರಿಸಿಕೊಂಡೇ ಮಾಲೆಯನ್ನು ಹಾಕ್ತಾರೆ. ಯಾಕಂದರೆ ನಾನು ಹೋದ ವರ್ಷ ಹೋಗಿ ಬಂದಿದ್ದೀನಿ, ನನಗೆಲ್ಲ ಗೊತ್ತಿದೆ ಅನ್ನೋ ಅಹಮ್ಮು ಮಾಲೆ ಹಾಕಿರ್ತಕ್ಕಂಥ ಸ್ವಾಮಿಗಳಲ್ಲಿ ಯಾರಲ್ಲಿನೂ ಇರುವುದಿಲ್ಲ. ಅವ್ರೇನಂತ ಹೇಳಿದರೆ, ಈ ಒಂದು ಮಂಡಲ ಮಕರ ಕಾಲ ಬಂತು ಅಂತ ಹೇಳಿದರೆ ನೀವು ನೋಡ್ಬೋದು, ಮಾಲೆ ಹಾಕ್ತಾ ಇರೋ ಸ್ವಾಮಿಗಳಿಗೆ ಎಷ್ಟು ಹುಮ್ಮಸ್ಸು ಇರುತ್ತೆ ಅಂದರೆ, ನಾವು ಯಾವಾಗ ಧರ್ಮಶಾಸ್ತ್ರನ ದರ್ಶನ ಪಡಿತೀವೋ, ನಾವು ಯಾವಾಗ ಮಣಿಕಂಠನ ದರ್ಶನ ಪಡಿತೀವೋ, ಯಾವಾಗ ಅಯ್ಯಪ್ಪನ ದರ್ಶನ ಪಡಿತೀವೋ ಅಂತ ಹೇಳ್ಬಿಟ್ಟು ಅವರು ಕಾತುರದಿಂದ ಕಾಯ್ತಾ ಇರ್ತಾರೆ. ನಾನು 10 ವರ್ಷ ಹೋಗಿದ್ದೀನಿ, 20 ವರ್ಷ ಹೋಗಿದ್ದೀನಿ, 50 ವರ್ಷ ಹೋಗಿದ್ದೀನಿ ಅನ್ನೋನು ಅಹಮ್ಮು ಯಾವ ಒಂದು ಸ್ವಾಮಿಗಳಲ್ಲೂ ನಾನು ನೋಡಿಲ್ಲ. ಅದು ಇರೋದೂ ಇಲ್ಲ. ಯಾವ ಸ್ವಾಮಿಗಳಲ್ಲೂ ನಾವು ಕನ್ಯಾಸ್ವಾಮಿ ಅಂತ ತಿಳ್ಕೊಂಡೇ ಹೋಗ್ತಾರೆ. ಸೊ ಈ ಹೋಗ್ತಕ್ಕಂಥ ಸ್ವಾಮಿಗಳ ಜೊತೆಗೆ ಪ್ರತಿ ವರ್ಷ ಹೊಸದಾಗಿ ಮಾಲೆ ಹಾಕ್ತಕ್ಕಂಥವ್ರು ಒಬ್ಬ ಸ್ವಾಮಿ ಆದರೆ ಇದ್ದೇ ಇರ್ತಾರೆ. ಅವರು ಇಲ್ಲ ಈ ವರ್ಷ ನಮ್ಗೆ ಯಾರೂ ಇಲ್ಲ, ನಾವಷ್ಟೇ ಇದ್ದೀವಿ ಅಂತ ನಾನು ಇಲ್ಲಿವರೆಗೂ ಎಲ್ಲೂ ಕೇಳೇನೇ ಇಲ್ಲ. ನಾನು ಸುಮಾರಷ್ಟು ಜಾಗಗಳನ್ನು ನೋಡಿದ್ದೀನಿ. ನಾವು ಸುಮಾರಷ್ಟು ವರ್ಷದಿಂದ ನಮ್ಮ ಮನೇಲಿ ಎಲ್ಲರೂ ನಾವು ಅಯ್ಯಪ್ಪನ ಭಕ್ತರೆ. ಸೊ ಪ್ರತಿ ವರ್ಷನೂ ಎಷ್ಟೇ ಜನ ಹೋದ್ರೂ ಅವ್ರ ಜೊತೆಗೆ ಒಬ್ಬರಾದ್ರೂ ಕನ್ಯಾಸ್ವಾಮಿ ಅಂದರೆ ಅಯ್ಯಪ್ಪನ ದರ್ಶನವನ್ನು ಮೊದಲು ಪಡಿತಕ್ಕಂಥ ಒಬ್ಬ ಸ್ವಾಮಿ ಇದ್ದೇ ಇರ್ತಾರೆ. ಸೊ ಈ ಒಂದು ಸ್ವಾಮಿ ಇದ್ದಾಗ ಏನಾಗುತ್ತೆ, ಅವರಿಗೆ ದರ್ಶನ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಕನ್ಯಾಸ್ವಾಮಿ ಇರ್ತಾರಲ್ವ ಅಂಥ ಸ್ವಾಮಿಗಳಿಗೆ ಅಯ್ಯಪ್ಪ ದರ್ಶನ ಬೇಗ ಕೊಡ್ತಾನಂತೆ. ಅವ್ರ ಜೊತೆಗೆ ಯಾರೆಲ್ಲ ಹೋಗ್ತಿರ್ತಾರಲ್ವ ಅವರಿಗೆ ದರ್ಶನ ಬೇಗ ಆಗುತ್ತೆ ಅನ್ನೋದು ಒಂದು ಅದು ಪ್ರತೀಕ. ಅದು ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ, ಅದು ಅದೇ ರೀತಿ ನಡೀತಾ ಇದೆ. ಇದಕ್ಕೆ ವಿರುದ್ಧವಾಗಿ ಯಾರನ್ನು ಇದು ಮಾಡ್ತಾ ಇಲ್ಲ. ಅಷ್ಟು ಅಯ್ಯಪ್ಪನ ಭಕ್ತಿ ಇದೆ. ನೀವು ನೋಡ್ತಿರ್ಬೋದು, ಈ ಒಂದು ಡಿಸೆಂಬರ್ 4ನೇ ತಾರೀಕುವರೆಗೂ ಏನೋ ಒಂದು ಸೈಕ್ಲೋನ್ ಇದೆ, ಬರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಹೇಳಿಬಿಟ್ಟು ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಆದರೆ ಡಿಸೆಂಬರ್ ತಿಂಗಳು ಟಿಕೆಟ್ ಬಂದು ಎಲ್ಲನೂ ಬುಕ್ ಆಗಿದೆ, ಯಾವುದೂ ಖಾಲಿ ಇಲ್ಲ. ಅಯ್ಯಪ್ಪನ ಬಗ್ಗೆ ಎಷ್ಟೇ ಊಹಾಪೋಹ ಏನೇ ಬಂದ್ರೂ ಅಯ್ಯಪ್ಪನ ಭಕ್ತರ ಸಂಖ್ಯೆಗೆ ಯಾವತ್ತೂ ಕಡಿಮೆ ಇಲ್ಲ. ಅಷ್ಟು ಅಯ್ಯಪ್ಪನ ಭಕ್ತಿ ಅಪಾರವಾದದ್ದು ಅಂತ ನಾನು ಹೇಳ್ತೀನಿ. ಸೊ ನನ್ನ ಚಾನಲ್ನ ನೀವು ಇದೇ ಥರ ನೋಡ್ತಾ ಇರಿ. ಇನ್ನು ಮುಂದೆ ಪೂಜೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಎಲ್ಲೆಲ್ಲಿ ಪೂಜೆ ಇರುತ್ತೆ ಏನಿರುತ್ತೆ, ನಾನು ಪ್ರತಿಯೊಂದನ್ನು ಮತ್ತು ಪ್ರತಿ ಶನಿವಾರ ಎಲ್ಲಿ ಪಡಿಪೂಜೆಗಳನ್ನು ಮಾಡ್ತಾರೆ ಈ ಒಂದು ಎಲ್ಲ ಅಪ್ಡೇಟು ನನ್ನ ಚಾನಲಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಯ್ಯಪ್ಪ ಭಕ್ತರಿಗೆ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋಗಳು ಗೊತ್ತಿಲ್ಲದಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಥರದ್ದು ಭಕ್ತಿ ವಿಚಾರಗಳನ್ನು ನಾವು ತಿಳ್ಕೋಬೇಕು, ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು, ಆವಾಗಲೇ ಗೊತ್ತಾಗೋದು. ಮುಂಚೆ ಎಲ್ಲ ಸ್ಕೂಲ್ಗಳಲ್ಲಿ ಆಧ್ಯಾತ್ಮದ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾ ಇದ್ವಿ, ಇವಾಗ ಇದನ್ನು ಹೇಳೋದೆಲ್ಲ ಕಡಿಮೆ ಆಗಿದೆ. ಸೊ ನಾವುಗಳು ಈ ಒಂದು ಮುಖಾಂತರ ನಮ್ಮ ಮಕ್ಕಳಿಗೆ ಒಂದು ತಿಳುವಳಿಕೆಯನ್ನು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ತೀನಿ. ಸೊ ಕೊನೆವರೆಗೂ ನನ್ನ ವಿಡಿಯೋ ಯಾರೆಲ್ಲ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಎಲ್ಲರಿಗೂ.